ಈ ಕೈಯಾರೇನೆ ಆದ್ಯನ ಕರ್ಕೊಂಡು ಬಂದು ದೇವರಂತ ನನ್ನ ಗಂಡನಿಗೆ ನಾನೇ ಕಷ್ಟ ಕೊಟ್ಬಿಟ್ಟೆ. ಆಗ್ತಿಲ್ಲ ತಂದೆ. ಸ್ವಾಮಿ ಸ್ವಾಮಿ, ಏನಾದ್ರೂ ಒಂದು ಮಾಡಿ ಅವ್ರಿಗೆ ಶಿಕ್ಷೆ ಆಗ್ದಿರೋ ಹಾಗೆ ನೀನೇ ಅವ್ರನ್ನ ಕಾಪಾಡಬೇಕು. ನನ್ನ ತಂಗಿ ಮಾತನ್ನ ನಡೆಸೋದಕ್ಕೋಸ್ಕರ ನನ್ನ ಗಂಡನ ಮಾತನ್ನೇ ನಾನು ಧಿಕ್ಕರಿಸ್ಬಿಟ್ಟೆ ಅನ್ನೋದನ್ನ ನಾನು ಗಮನಿಸ್ಲೇ ಇಲ್ವಲ್ಲ ಪ್ರಭು. ನಾನಿದನ್ನು ಹೇಗೆ ತಡೀಲಿ? ಏನೇ ಸಂಧ್ಯಾ, ಅಕ್ಕ ನಿನ್ನನ್ನು ನೋಡ್ಬೇಕು ಅನಿಸ್ತಿದೆ, ಬಾ ಅಂತ ಕರೆಸ್ಕೊಂಡಿಯಲ್ಲ. ನಾನು ಓಡೋಡು ಬಂದೆ. ಹಾಗ ಬಂದು ನನ್ನ ಪಾಡಿಗೆ ನನ್ನನ್ನು ಇರೋದಕ್ಕೆ ಬಿಡೋದು ಬಿಟ್ಟು ನಾನು ಸತ್ತೋಗ್ತಿದ್ದೀನಕ್ಕ. ನನ್ನ ಮಗಳ ಜವಾಬ್ದಾರಿ ನಿಂದೆ ಅಂತ ಹೇಳಿ ಅವಳನ್ನ ನನ್ನ ಕೈಗೆ ಒಪ್ಪಿಸ್ದೆ. ಆದ್ಯಾಗೆ ನೀನೇ ಆಸರೆ. ಅವಳಿಗೆ ನೆರಳಾಗಿ ನಾನಿದ್ರು ಇನ್ಮುಂದೆ ಜೊತೆಯಾಗಿ ನೀನೇ ಇರಬೇಕು ಅಕ್ಕ. ಅವಳನ್ನ ತುಂಬಾ ನಂಬಿಕೆಯಿಂದ ಕರ್ಕೊಂಡು ಬಂದೆ, ಈ ಮನೇಲಿ ಇರೋ ಹಾಗೆ ಮಾಡಿದೆ. ಆದ್ರೆ ಅವ್ರು ಏನ್ ಮಾಡಿದ್ರು ಅಂತ ನೋಡಿದ್ಯಾ? ಈ ಮನೆ ಮರ್ಯಾದೆ, ಅವಳಿಗೆ ಈ ಊರಲ್ಲಿದ್ದ ಗೌರವ ಎಲ್ಲ ಮರ್ತು ಬಿಟ್ಟು ಬೇರೆ ಹುಡುಗಿ ಜೊತೆಲಿ ನಿಶ್ಚಿತಾರ್ಥ ನಡೆದು ಮುಗಿದ ಸೀನುನ ಇವಳು ಪ್ರೀತಿಸಿದ್ಲು. ನೀನು ಪ್ರೀತಿಸಿ ಮದುವೆ ಮಾಡ್ಕೊಂಡಾಗ ಎಲ್ಲರೂ ನಿನ್ನನ್ನು ದೂರ ಮಾಡಿದ್ರು ಸಂಧ್ಯಾ. ಅಂತ ಸಂದರ್ಭದಲ್ಲಿ ನಾನು ನಿನ್ನನ್ನು ಬಿಟ್ಕೊಡ್ಲಿಲ್ಲ ಸಂಧ್ಯಾ. ನೀನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ನನ್ನ ತಂಗಿ ಎಲ್ಲಿದ್ರೂ ಕೂಡ ಸಂತೋಷವಾಗಿರ್ಬೇಕು ಅಂತ ಪ್ರತಿ ದಿನ ಕೂಡ ನಾನು ಆ ದೇವರ ಹತ್ರ ಕೇಳ್ಕೊಳ್ತಿದ್ದೆ. ಅಲ್ಲಿಂದ ನಿನ್ನ ಮಗಳನ್ನ ಕರ್ಕೊಂಡು ಬಂದು ಅವಳನ್ನ ನನ್ನ ಕಣ್ಣರೆಪ್ಪೆನಲ್ಲಿ ಮುಚ್ಚಿಟ್ಟು ಸಾಕ್ತಾ ಇದ್ದೆ ಕಣೆ. ನನ್ನ ರಾಜಿಗಿಂತನೂ ಹೆಚ್ಚಾಗಿ ಆದ್ಯನ್ನೇ ನಾನು ನಂಬಿದ್ದೆ ಕಣೆ. ಆದ್ರೆ ನಿನ್ನ ಮಗಳು ಎಂಥ ಕೆಲಸ ಮಾಡಿದ್ಲು ನೋಡಿದ್ಯಾ? ಇಂಥ ಪರಿಸ್ಥಿತಿ ಬರ್ದಿರೋ ಹಾಗೆ ನೋಡ್ಕೊಂತ ನಾನು ಎಷ್ಟೋ ಸರ್ತಿ ಅವಳಿಗೆ ಎಚ್ಚರಿಕೆ ಕೊಟ್ಟೆ. ಒಳ್ಳೆಯವಳ ಹಾಗೆ ನಾಟಕ ಮಾಡಿ ನಮ್ಮ ಮರ್ಯಾದಿನ ಬೀದಿ ಪಾಲು ಮಾಡಿಬಿಟ್ಲು. ಈ ಮನೇಲಿ ಯಾವ ತಪ್ಪು ನಡಿಬಾರ್ದು ಅಂತ ನಾನು ಅಂದ್ಕೊಂಡಿದ್ದು ಅದು ನಡೆದು ಹೋಯ್ತು. ಇದಕ್ಕೆಲ್ಲ ಕಾರಣ ನಿನ್ನ ಮಗಳು ಆದ್ಯ. ಅವಳಿಂದನೇ ಇಷ್ಟೆಲ್ಲ ರಾದಂತಾಗಿತ್ತು. ಯಾವುದು ನಡಿಬಾರ್ದು ಅಂತ ನಾನು ಎಷ್ಟು ಎಚ್ಚರಿಕೆ ವಹಿಸಿದ್ನೋ ಅದು ನಿನ್ನ ಮಗಳು ನಡೆಯೋ ಹಾಗೆ ಮಾಡ್ಬಿಟ್ಲು. ಎಂಥ ಮಗಳನ್ನ ಹೆತ್ಬಿಟ್ಟಿಯೇ ನೀನು ಸಂಧ್ಯಾ? ನಿನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ
ಅಯ್ಯೋ, ರಾಮನ್ ಹಾಗಿರೋ ನನ್ನ ಗಂಡನಿಗೆ 4 ಜನರ ಮಧ್ಯೆ ಶಿಕ್ಷೆ ಆಗೋ ಹಾಗೆ ನಾನೇ ಮಾಡ್ಬಿಟ್ನಲ್ಲೇ. ಆದ್ಯನ ಬುದ್ಧಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಿದ್ದು ಕೂಡ ಅವಳನ್ನ ಯಾಕೆ ನನ್ನ ಜೊತೆಲಿ ಕಳಿಸ್ದೆ? ಎಲ್ಲ ನಿನ್ನಿಂದಾನೆ, ಎಲ್ಲ ಆಗಿದ್ದು ನಿನ್ನಿಂದಾನೆ. ಸೀನು ನನ್ನ ಮಾತನ್ನು ಎಷ್ಟು ಚೆನ್ನಾಗಿ ಗೌರವಿಸ್ತಿದ್ದ, ಅಂಥ ಸೀನುನೇ ನನ್ನ ಮಾತಿಗೆ ವಿರೋಧವಾಗಿ ನಡ್ಕೊಂಡ್ಬಿಟ್ನಲ್ಲೇ. ತಪ್ಪು ಮಾಡಿಬಿಟ್ಟೆ ಸಂಧ್ಯಾ, ನಾನ್ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಸಂಧ್ಯಾ, ಈಗ ನಾನೇನು ಮಾಡ್ಲಿ ಅಂತ ನೀನೇ ಹೇಳು. ನನ್ನ ಮರ್ಯಾದೆ, ನನ್ನ ಗಂಡನ ಮರ್ಯಾದೆನ ನೀನೇ ಉಳಿಸ್ಕೊಡು ಸಂಧ್ಯಾ. ಅವ್ರಿಗೇನಾದ್ರೂ ಶಿಕ್ಷೆ ಆಗ್ಬಿಟ್ರೆ ನಾನ್ ಜೀವನ ಪೂರ್ತಿ ಅವ್ರಿಗೆ ಮುಖ ತೋರ್ಸೋಕ್ಕಾಗಲ್ಲ. ನಾನು ಬದುಕಿದ್ದು ಸತ್ತ ಹಾಗೆ ಸಂಧ್ಯಾ. ಇದನ್ನೆಲ್ಲ ನಾನು ನೋಡಬಾರ್ದು ಅಂತ ನಿನಗೇನಾದ್ರೂ ಅನ್ಸಿದ್ರೆ ನಿನ್ನ ಜೊತೆಲಿ ನನ್ನನ್ನು ನಿನ್ನ ಲೋಕಕ್ಕೆ ಕರ್ಕೊಂಡು ಹೊರಟೋಗು ಸಂಧ್ಯಾ. ನನ್ನ ತಂಗಿ ಮಗಳು ಅಂತ ನಿಮ್ಮನ್ನ ಪ್ರೀತಿಸಿದಕ್ಕೆ ನನಗೆ ಇಷ್ಟು ದೊಡ್ಡ ಶಿಕ್ಷೆನ ಸಂಧ್ಯಾ? ನಿಂದಮ್ಮಯ್ಯ ಕಣೆ, ಈ ಶಿಕ್ಷೆನ ಹೇಗಾದ್ರೂ ತಪ್ಸು. ಅವ್ರಿಗೆ ಶಿಕ್ಷೆ ಆಗ್ತಿರೋ ಹಾಗೆ ಏನಾದ್ರೂ ಮಾಡು. ನಿನಗೆ ಕೈ ಮುಗಿದು ಕೇಳ್ಕೊತೀನಿ ಕಣೆ, ಏನಾದ್ರೂ ಮಾಡು. ನೋಡು ನೋಡು, ನಿನಗೆ ಈ ಅಕ್ಕನ ಮೇಲೆ ಪ್ರೀತಿ ಇದ್ದಿದ್ದೆ ಆದ್ರೆ ನೀ ನನ್ನ ಮಾತನ್ನ ನಡೆಸ್ಕೊಡ್ಬೇಕು ಕಣೆ. ಅವರಿಗೆ ಶಿಕ್ಷೆ ಆಗದಿರೋ ಹಾಗೆ ನೀನೇ ತಡಿಬೇಕು ಸಂಧ್ಯಾ, ನೀನೇ ತಡಿಬೇಕು. ಏನಪ್ಪ, ಮಂಗಳಸೂತ್ರನ ತಗೊಂಡು ಮದುಮಗಳು ಕುತ್ತಿಗೆಗೆ 3 ಗಂಟೆ ಹಾಕಪ್ಪ. ಇದ್ದಕ್ಕಿದ್ದ ಹಾಗೆ ಸುಂಟ್ರ ಗಾಳಿ ಬಂದ್ಬಿಡ್ತಲ್ಲ. ಅಯ್ಯೋ, ದೀಪ ಹಾರೋಯ್ತು.
ಫೋಟೋ ಕೂಡ ಬಿದ್ದೋಗಿದೆ. ಏನ್ರಿ ಇದು ಅಪಶಕನ? ದೀಪನ ಆಮೇಲೂ ಹಚ್ಚಬಹುದು. ಮೊದಲು ನೀನು ಸುಮ್ಮನೆ ನಿಂತ್ಕೋ. ಮಮ್ಮ, ಕ್ಷಣಾರ್ಧದಲ್ಲಿ ಸುಂಟ್ರು ಗಾಳಿ ಬಂದು ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತು. ಛೇ, ಈಗಲೇ ಈ ಸುಂಟ್ರು ಗಾಳಿ ಬರ್ಬೇಕಿತ್ತಾ? ಇನ್ನು ಏನ್ ನೋಡ್ತಿದ್ಯಾ? ದೀಪಗಳನ್ನ ಹಚ್ಚು. ನೋಡಮ್ಮ ಆದ್ಯ, ಹಸೆ ಮಣ್ಣಲ್ಲಿ ಕೂತ್ಕೊಳ್ಳಮ್ಮ. ಆದ್ಯ, ಅತ್ತೆ ಫೋಟೋ ಗಾಳಿಗೆ ಬಿದ್ದೋಗಿದೆ. ಮದ್ವೆ ಆದ್ಮೇಲೆ ಇದಕ್ಕಿಂತ ದೊಡ್ಡ ಫೋಟೋ ಮಾಡಿಸ್ತೀನಿ. ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ಬಾ ಆದ್ಯ. ಸೀನು, ಏನಾಯ್ತು ಆದ್ಯ? ಗಾಳಿಯಲ್ಲಿ ಮಮ್ಮ ಫೋಟೋ ಒಡೆದು ಹೋಯ್ತು, ದೀಪ ಕೂಡ ಆರ್ ಹೋಯ್ತು ಅಂದ್ರೆ ಈ ಮದ್ವೆ ನಡೆಯೋದು ಮಮ್ಮನ್ಗೆ ಇಷ್ಟ ಇಲ್ಲ ಸೀನು. ಜೋರಾಗಿ ಗಾಳಿ ಬೀಸ್ತಿದೆ ಅಂದ್ಮೇಲೆ ದೀಪ ಆರ್ ಹೋಗ್ಲೇಬೇಕಲ್ವಾ? ಅದಕ್ಕೂ ನಮ್ಮ ಮದ್ವೆಗೂ ಏನ್ ಸಂಬಂಧ? ಇವಾಗ ಈ ರೀತಿ ಯೋಚನೆ ಮಾಡಿದ್ರೆ ನಮ್ಮ ಮದ್ವೆ ನಡೆಯಲ್ಲ. ಬೇಡ ಸೀನು, ಮಮ್ಮಗೆ ಇಷ್ಟ ಇಲ್ದೆ ನಾನು ಯಾವ ಕೆಲ್ಸನೂ ಮಾಡಲ್ಲ. ಹೀಗಿರುವಾಗ ಮಮ್ಮಗೆ ಇಷ್ಟ ಇಲ್ದೇನೆ ನಾನು ಈ ಮದ್ವೆ ಹೇಗ್ ಮಾಡ್ಕೊಳ್ಳಿ? ಆದ್ಯ, ನಾವೇನಾದ್ರೂ ಮನೆಗೆ ಹೋದ್ರೆ ನಮ್ಮನ್ನ ಬೇರೆ ಮಾಡ್ತಾರೆ. ನನಗೆ ಚಾರು ಜೊತೆ ಮದ್ವೆ ಮಾಡ್ತಾರೆ. ನೀನಿಲ್ದೆ ನನಗೆ ಬದುಕಿರಕ್ ಆಗಲ್ಲ ಆದ್ಯ. ಮದ್ವೆಗೆ ನೀನೇ ಒಪ್ಕೊಂಡೆ ಅಲ್ವಾ? ಮತ್ತೆ ಇಂಥ ಅವಕಾಶ ಸಿಗಲ್ಲ. ಮದ್ವೆ ಮಾಡ್ಕೊಂಡು ಮನೆಗೆ ಹೋಗೋಣ ಆದ್ಯ. ಬೇಡ ಸೀನು, ಮೊದ್ಲು ದೊಡ್ಡಮ್ಮನ ಜೊತೆ ಮಾತಾಡ್ಬೇಕು. ನನ್ ಫೋನ್ ಕೊಡು. ಏನಿದು ಸ್ವಿಚ್ ಆಫ್ ಆಗಿದೆ? ಇಷ್ಟೊಂದು ಮಿಸ್ ಕಾಲ್ಸ್ ಇದೆಯಲ್ಲ ಸೀನು, ಅಷ್ಟಕ್ಕೂ ನನ್ನ ಫೋನ್ನ ಯಾಕೆ ಸ್ವಿಚ್ ಆಫ್ ಮಾಡಿದೆ? ಅತ್ತೆ ಪದೇ ಪದೇ ನಿನಗೆ ಫೋನ್ ಮಾಡ್ತಾ ಇದ್ರು. ನಮ್ ಮದ್ವೆಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾನೇ ಸ್ವಿಚ್ ಆಫ್ ಮಾಡಿದ್ದು. ಎಂತ ಕೆಲಸ ಮಾಡಿದ್ಯಾ ಸೀನು? ಅಷ್ಟಕ್ಕೂ ಅವ್ರು ನಮ್ಮ ಬಗ್ಗೆ ಏನ್ ಅನ್ಕೋತಾರೆ? ದೊಡ್ಡಮ್ಮ ಎಷ್ಟು ಸಲ ಫೋನ್ ಮಾಡಿದ್ದಾರೆ ಅಂದ್ರೆ ಮನೇಲೇನೋ ದೊಡ್ಡ ಜಗಳನೇ ನಡೀತಿರುತ್ತೆ. ನಾವು ಮನೆಗೆ ಹೋಗೋಣ. ನಡಿ ಸೀನು, ನಡಿ. ಆದ್ಯ, ನಾವು ಮೊದಲು ಮದ್ವೆ ಮಾಡ್ಕೊಳ್ಳೋಣ ಆದ್ಯ. ಆಮೇಲೆ ನಮ್ಗೆ ಯಾರು ಬೇಡ ಅಂತ ಅನ್ನಲ್ಲ ಅಲ್ವಾ? ದಯವಿಟ್ಟು ಸುಮ್ಮನೆ ಇರ್ತೀಯ ಸೀನು? ಅಷ್ಟಕ್ಕೂ ಒಂದ್ಸಲ ಮನೆಯವ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಎಷ್ಟು ಸಲ ಕಾಲ್ ಮಾಡಿದ್ದಾರೆ ನೋಡು. ಯಾರು ಫೋನ್ ಯಾಕೆ ಪಿಕ್ ಮಾಡ್ತಿಲ್ಲ? ಅಂದ್ರೆ ಮನೇಲಿ ಯಾರು ಇಲ್ವಾ? ಯಾರು ಇಲ್ವೇನೋ? ನನಗೆ ಯಾಕೋ ಭಯ ಆಗ್ತಿದೆ. ಬೇಗ ಮನೆಗೆ ಹೋಗೋಣ. ನಡಿ ಸೀನು. ಆದ್ಯ, ಇದೊಂದು ಸಲ ನನ್ನ ಮಾತು ಕೇಳು ಆದ್ಯ. ಮನೆಗೆ ಹೋದ್ರೆ ನಮ್ಮ ಮದ್ವೆ ನಡೆಯಲ್ಲ ಆದ್ಯ. ನನ್ ಮಮ್ಮಗೆ ಇಷ್ಟ ಇಲ್ದಿರೋ ಮದ್ವೆನ ನಾನ್ ಮಾಡ್ಕೊಳ್ಳಲ್ಲ. ಮಾಡ್ಕೊಂಡ್ರು ನಾನ್ ಸಂತೋಷವಾಗಿರಕ್ಕಾಗಲ್ಲ ಸೀನು.
ನಿಲ್ಸಿ ನಿಲ್ಸಿ ನಿಲ್ಸಿ. ನೋಡಿ ನೋಡಿ, ದಯವಿಟ್ಟು ದಯವಿಟ್ಟು ಅವ್ರಿಗೆ ಶಿಕ್ಷೆ ಕೊಡಬೇಡಿ, ಅವ್ರಿಗೆ ಶಿಕ್ಷೆ ಕೊಡಬೇಡಿ. ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಆದ್ಯನೇ ಇಲ್ಲಿ ಕರ್ಕೊಂಡು ಬಂದು ದೊಡ್ಡ ತಪ್ಪು ಮಾಡಿದ್ದು ನಾನು. ಸೀನು ಆದ್ಯನ ಪ್ರೀತಿಸ್ತಾ ಇದ್ದಾನೆ ಅಂತ ಗೊತ್ತಾದ ಮೇಲೂ ನಾನು ಅವನನ್ನ ದಂಡಿಸ್ದೆ ಬಿಟ್ಬಿಟ್ನಲ್ಲ, ಅದು ನಾನು ಮಾಡಿದ ತಪ್ಪು. ಇದರಲ್ಲಿ ಇವ್ರದ್ದೇನೂ ತಪ್ಪಿಲ್ಲ. ಮನೆ ಮರ್ಯಾದೆ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಇವರಿಬ್ರು ಪ್ರೀತಿನ ಸಾಯಿಸ್ಕೊಳ್ತಾರೇನೋ ಅನ್ಕೊಂಡೆ. ನಮ್ಮನ್ನ ಈ ಪರಿಸ್ಥಿತಿಗೆ ತರೋಲ್ಲ ಅನ್ಕೊಂಡು ಮೋಸ ಹೋಗ್ಬಿಟ್ಟೆ. ಕೊಳ್ಳಿ ಅಷ್ಟೇ. ಹಾ, ಏನಂದ್ರೆ ಏನಂದ್ರೆ ನನ್ನನ್ನು ಕ್ಷಮಿಸ್ಬೇಡಿ, ನನ್ನನ್ನು ಕ್ಷಮಿಸ್ಬೇಡಿ. ಸೀನು ಮಾಡಿದ ತಪ್ಪು ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದು ನಿಲ್ಸುತ್ತೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನೋಡಿ, ತಪ್ಪು ಮಾಡಿದ್ದು ನಾನಲ್ವಾ? ಶಿಕ್ಷೆ ಏನಿದ್ರು ನನಗೆ ಆಗ್ಬೇಕು, ನನಗೆ ಆಗ್ಬೇಕು. ರಾಜಾರಾಮ್ ಅವರೇ, ನೀವೇ ಹೇಳಿ, ನಿಮ್ಮ ಮರ್ಯಾದೆಗೋಸ್ಕರ ಊರಿನ ಕಟ್ಟುಪಾಡುಗಳನ್ನ ಬದಲಾಯಿಸಿ ಅಂತೀರಾ? ಯಾರು ಎಷ್ಟೇ ಹೇಳಿದ್ರು ಊರಿನ ಕಟ್ಟುಪಾಡುಗಳು ಬದಲಾಗೋದಕ್ಕೆ ಅವಕಾಶ ಇಲ್ಲ. ನೀವು ಶಿಕ್ಷೆನ ಮುಂದುವರಿಸಿ.